ಸಚಿವ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಕೆಂಡವಾದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಪಾಪ, ಈಗಿನ ಶಾಸಕ ಒಂದು ಬಾರಿ ನನ್ನ ಜೊತೆ ಇದ್ದವರು. ಆ ಟೈಮ್ನಲ್ಲಿ ಕಾಂಟ್ರಾಕ್ಟ್ನಿಂದ ಕೆಲಸದ 600 ಕೋಟಿ ದುಡ್ಡು ಹೊಡೆದಿದ್ದ. ಆಗ ಅಯ್ಯಯ್ಯೋ ಅಣ್ಣ, ಆ ವಿಷಯ ಎತ್ತಬೇಡಣ್ಣ ಅಂತ ಕಾಲು ಹಿಡ್ಕೊಳ್ಳೋಕೆ ಬಂದಿದ್ದ ಸಚಿವ ಈಗ ನನಗೆ ಪಾಠ ಕಲಿಸ್ತಾನ ಅಂತ ವ್ಯಂಗ್ಯವಾಡಿದ್ದಾರೆ. ಸಚಿವ ಎಸ್. ಮಲ್ಲಿಕಾರ್ಜುನ್ ಹಾಗೂ ಪುತ್ರ ಸಮರ್ಥ ಶಾಮನೂರು ಆಂಧ್ರಪ್ರದೇಶದ ಪೆನುಗೊಂಡು ದರ್ಗಾಕ್ಕೆ ಭೇಟಿ ನೀಡಿದ್ದಾರೆ. ಇಸ್ಲಾಂ ಧರ್ಮ ಪ್ರಚಾರಕ ಹಜರತ್ ಬಾಬಾ ಫಕ್ರುದ್ದೀನ್ ದರ್ಗಾಕ್ಕೆ ಭೇಟಿ ನೀಡಿದ್ದು, ಹಜರತ್ ಬಾಬಾರಿಗೆ ಚಾದರ್ ಹೊದಿಸಿ ಶಾಮನೂರು ಕುಟುಂಬ ವಿಶೇಷ ಪ್ರಾರ್ಥನೆ ಸಲ್ಲಿಸಿದೆ. ದಾವಣಗೆರೆಯ ಎಸ್. ಮ್ಯೂಸಿಕ್ ಸ್ಟುಡಿಯೋದಲ್ಲಿ ಸಚಿವ ಕೆಎಸ್ ಬಸವಂತಪ್ಪ ಕರೋಕೆ ಸಂಗೀತಕ್ಕೆ ಶ್ರುತಿಬದ್ಧವಾಗಿ ಹಾಡಿ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದಾರೆ. ಮೊದಲಿನಿಂದಲೂ ಸಂಗೀತ ಪ್ರೇಮಿಯಾಗಿರುವ ಸಚಿವ ಬಸವಂತಪ್ಪ ಪಕ್ಷದ ಹಾಗೂ ಸರ್ಕಾರಿ ಖಾಸಗಿ ಕಾರ್ಯಕ್ರಮಗಳಲ್ಲಿ ಹಾಡಿ ರಂಜಿಸುತ್ತಾರೆ. ಸಚಿವ ಸ್ಥಾನದ ಒತ್ತಡದ ನಡುವೆಯೂ ತಮ್ಮ ಸಂಗೀತ ಪ್ರೀತಿಯನ್ನು ಮೆರೆದಿದ್ದಾರೆ. ಉದ್ಯಾನವನಗಳ ಕಾಯ್ದೆ ತಿದ್ದುಪಡಿ ಮಸೂದೆ ಮಂಡನೆಗೆ ಸರ್ಕಾರ ಮುಂದಾಗಿದೆ. ಸಾರ್ವಜನಿಕ ಉದ್ಯಾನವನ ಕಾಯ್ದೆ ತಿದ್ದುಪಡಿಗೆ ಸಾರ್ವಜನಿಕವಾಗಿ ವಿರೋಧ ವ್ಯಕ್ತವಾಗಿದ್ದರೂ ಸುರಂಗ ಮಾರ್ಗಕ್ಕಾಗಿ ಕಾಯ್ದೆ ತಿದ್ದುಪಡಿಗೆ ಸರ್ಕಾರ ಮುಂದಾಗಿದೆ ಎನ್ನಲಾಗ್ತಿದೆ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಕಾಯ್ದೆ 1975ರ ಅಡಿ ತಿದ್ದುಪಡಿ ಮಾಡಿ ಲಾಲ್ಬಾಗ್ ಸ್ವಾಧೀನಕ್ಕೆ ಯತ್ನಿಸಿರೋ ಆರೋಪ ಕೇಳಿಬಂದಿದೆ. ರಾಜ್ಯದ ಜನರಿಗೆ ಒಂದಿಲ್ಲೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಇದೀಗ ಈರುಳ್ಳಿ ಬೆಲೆಯು ದಿಢೀರ್ ಗಗನಕ್ಕೇರಿದೆ. ಕೆಜಿಗೆ 10 ರಿಂದ 20 ರೂಪಾಯಿ ಇದ್ದ ಈರುಳ್ಳಿ ಇದೀಗ ಒಂದು ವಾರದಲ್ಲಿ 60 ರೂಪಾಯಿಗೆ ಹೆಚ್ಚಳವಾಗಿದೆ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಈರುಳ್ಳಿ ದರ ಏರಿಳಿತ ಕಂಡರೆ ಸರಬರಾಜು ಕಡಿಮೆಯಾದ ಹಿನ್ನೆಲೆ ಶುಂಠಿ ಕೆಜಿಗೆ 200 ರೂಪಾಯಿ ಹಾಗೂ ಬೆಳ್ಳುಳ್ಳಿ ಕೆಜಿಗೆ 240 ರೂಪಾಯಿವರೆಗೆ ಬೆಲೆ ಏರಿಕೆ ಕಂಡಿದೆ. ಬೆಂಗಳೂರು ದಕ್ಷಿಣದಲ್ಲಿ ನಕಲಿ ಔಷಧ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಪ್ರಮುಖ ಆರೋಪಿ ಪ್ರಶಾಂತ್ ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ನಕಲಿ ಔಷಧಿ ಮಾರಾಟ ಮಾಡುತ್ತಿದ್ದ ಪ್ರಶಾಂತ್ ಎಸ್ಐಟಿ ಅಧಿಕಾರಿಗಳು ಹಾಗೂ ತಾವರೆಕೆರೆ ಪೊಲೀಸರು ಹುಡುಕಾಟ ನಡೆಸುವ ವೇಳೆ ದುಬೈನಲ್ಲಿರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಅಜರ್ಬೈಜಾನ್ ದೇಶದಿಂದ ನಕಲಿ ಔಷಧಿಯೊಂದಿಗೆ ಬರುವಾಗ ಏರ್ಪೋರ್ಟ್ನಲ್ಲಿ ಆರೋಪಿ ಪ್ರಶಾಂತ್ ಸೇರಿ 3 ಕಸ್ಟಮ್ಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೆಂಗಳೂರಿನ ಮಹದೇವಪುರದ ಎಇಸಿಎಸ್ ಲೇಔಟ್ನಲ್ಲಿ ದೇವಸ್ಥಾನದ ಮುಂದೆ ನಿರ್ಮಿಸಲಾಗಿದ್ದ ಬೃಹತ್ ಗಾಳಿ ಗೋಪುರವನ್ನು ಜಿಬಿಎ ಅಧಿಕಾರಿಗಳು ಧ್ವಂಸ ಮಾಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಗೋಪುರ ನೆಲಕ್ಕುರುಳಿದ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆದರೆ ಫುಟ್ಪಾತ್ ಮೇಲೆ ದೇವಾಲಯ ನಿರ್ಮಾಣ ಮಾಡಿದ್ದಕ್ಕೆ ತೆರವು ಮಾಡಲಾಗಿದೆ ಅಂತ ಪೂರ್ವ ನಗರ ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ಮಾಹಿತಿ ನೀಡಿದ್ದಾರೆ. ಹಾವೇರಿಯ ಶಿಗ್ಗಾವಿ ಆಂಜನೇಯ ದೇವಸ್ಥಾನ ಆವರಣದಲ್ಲಿ ಯುವಕ ಮೂತ್ರ ವಿಸರ್ಜನೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಡಳಿತ ಮಂಡಳಿ ಹಾಗೂ ಹಿಂದೂ ಕಾರ್ಯಕರ್ತರ ಜೊತೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತುಕತೆ ನಡೆಸಿದ್ರು. ಪೊಲೀಸರು ಹೇಳಿದಂತೆ ಯುವಕ ಯಾವುದೇ ನಶೆಯಲ್ಲಿ ಮಾಡಿರಲಿಲ್ಲ. ಘಟನೆ ಉದ್ದೇಶಪೂರ್ವಕವಾಗಿದ್ದು, ಆರೋಪಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಮಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದ 23 ಬಾಂಗ್ಲಾದೇಶಿ ವಲಸಿಗರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದವರನ್ನು ಬಿಗಿ ಭದ್ರತೆಯಲ್ಲಿ ಪಶ್ಚಿಮ ಬಂಗಾಳದ ಮಾಲ್ಡಾಗೆ ಕರೆದೊಯ್ಯಲಾಗಿದೆ. ಆಗಸ್ಟ್ 26ರಂದು ಪಶ್ಚಿಮ ಬಂಗಾಳದ ಭಾರತದ ಗಡಿಯಲ್ಲಿ ವಲಸಿಗರನ್ನು ಮಂಗಳೂರು ಪೊಲೀಸರು ಬಿಎಸ್ಎಫ್ಗೆ ಹಸ್ತಾಂತರ ಮಾಡಲಿದ್ದಾರೆ. ನಡು ರಸ್ತೆಯಲ್ಲಿ ಕಾರು ಹೊತ್ತಿ ಉರಿದ ಘಟನೆ ಬೆಂಗಳೂರಿನ ಕೋರಮಂಗಲ ವಾಟರ್ ಟ್ಯಾಂಕ್ ಜಂಕ್ಷನ್ ಬಳಿ ನಡೆದಿದೆ. ರಾತ್ರಿ 11:30ರ ಸುಮಾರಿಗೆ ಕಾರು ಚಲಿಸುತ್ತಿದ್ದ ವೇಳೆ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಬೆಂಕಿ ಹೊತ್ತಿದೆ. ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದ್ದು, ಅದೃಷ್ಟವಶಾತ್ ಕಾರಿನಲ್ಲಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.